ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಇವತ್ತು ನಾವು ಹೇಳೋಕೆ ಹೊರಟಿರೋದು ಚಿಕ್ಕಬಳ್ಳಾಪುರದ ರಾಜಕೀಯ ಚದುರಂಗ ವರ್ಸಸ್ ರಣರಂಗದ ಇತಿಹಾಸ. ಇಡೀ ಚಿಕ್ಕಬಳ್ಳಾಪುರದ ರಾಜಕೀಯ ಮಜಲುಗಳನ್ನ ಕೆದಕಿ ನೋಡಿದ್ರೆ ನಮ್ಮ ಕಣ್ಣಿಗೆ ಕಾಣೋದು ಯಂಗ್ ಅಂಡ್ ಡೈನಮಿಕ್ ರಾಜಕಾರಣಿ ಪ್ರದೀಪ್ ಈಶ್ವರ್ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಾಜಕೀಯದಲ್ಲಿ ಪಳಗಿದ ಒಂದು ದೊಡ್ಡ ಹಿಂಡು. ಅದು ರಣ ಬೇಟೆಗಾಗಿ ಕಾಯುತ್ತಿರುವ ದೊಡ್ಡ ಹಿಂಡು. ಎಸ್, ಪ್ರದೀಪ್ ಈಶ್ವರ್. ಈ ಹೆಸರು ಇವತ್ತು ಚಿಕ್ಕಬಳ್ಳಾಪುರ ರಾಜಕೀಯ ರಣರಂಗದಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲೇ ಒಂದು ದೊಡ್ಡ ಸದ್ದು ಮಾಡ್ತಿದೆ. ಅದಕ್ಕೆ ಕಾರಣ ಅವರ ಬ್ಲಾಸ್ಟಿಂಗ್ ಭಾಷಣ. ಅಂದಾಗೆ ನಾವು ನೀವು ಊಹಿಸಿದಷ್ಟು ಸಲೀಸಾಗಿಲ್ಲ ಚಿಕ್ಕಬಳ್ಳಾಪುರ ರಾಜಕೀಯ. ಬೂದಿ ಮುಚ್ಚಿದ ಕೆಂಡದಂತಿರೋ ಇಲ್ಲೇ ಪ್ರದೀಪ್ ಈಶ್ವರ್ ಬೆಳೆದು ನಿಂತಿದ್ದು ಸಾಮಾನ್ಯ ವಿಷಯವಲ್ಲ. ಒಬ್ಬ ಸಾಮಾನ್ಯ ಎಜುಕೇಟರ್ MLA ಆಗ್ತಾರೆ ಅಂದ್ರೆ ಅದರ ಹಿಂದೆ ಇರೋದು ಅವರ ಅವಿರತ ಶ್ರಮ ಅನ್ನೋದ್ರಲ್ಲಿ ನೋ ಡೌಟ್. ರಾಜಕೀಯ ಬ್ಯಾಕ್ ಗ್ರೌಂಡ್ ಇಲ್ಲದಿದ್ರು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕೀಯ ರಣರಂಗದಲ್ಲೇ ಛಾಪು ಒತ್ತಿದ್ದು ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್. ಹೌದು, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ರಾಜಕೀಯಕ್ಕೆ ಕಾಲಿಡೋ ಮುನ್ನ ಅದಾಗಲೇ ಘಟಾನುಘಟಿ ರಾಜಕಾರಣಿಗಳು ಇಲ್ಲಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಚಿಕ್ಕಬಳ್ಳಾಪುರದ ಮತದಾರರಿಗೆ ಈ ಹಿರಿಯ ನಾಯಕರು ಹೇಳಿದ್ದೇ ವೇದವಾಕ್ಯ ಅನ್ನೋ ಸ್ಥಿತಿ ಇತ್ತು. ಯಾರೊಬ್ಬರು ಚಕಾರ ಎತ್ತುವಂತಿರ್ಲಿಲ್ಲ, ವಿರುದ್ಧವಾಗಿ ಮಾತಾಡುವಂತಿರ್ಲಿಲ್ಲ. ಒಂದರ್ಥದಲ್ಲಿ ಇದು ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ. ಜನಸೇವಕರೇ ಜನಪೀಡಕರಾಗಿದ್ರು. ವಿರುದ್ಧವಾಗಿ ಮಾತಾಡಿದ್ರೆ ಪೊಲೀಸ್ ಪವರ್ ಬಳಕೆ ಆಗ್ತಿತ್ತು. ಇಂತಹ ಟೈಮಲ್ಲೇ ರಾಜಕೀಯ ಅಖಾಡಕ್ಕೆ ಎಂಟ್ರಿ ಕೊಟ್ಟವರು ಪ್ರದೀಪ್ ಈಶ್ವರ್. ಒಬ್ಬ ಸಾಮಾನ್ಯ ಯುವಕ ರಾಜಕೀಯದಲ್ಲಿ ಏನು ಮಾಡಬಲ್ಲ ಅಂತ ಅವತ್ತು ಮಾತಾಡಿಕೊಂಡವರೇ ಹೆಚ್ಚು. ಬೆನ್ನ ಹಿಂದೆ ಯಾರ ಬೆಂಬಲವೂ ಇರಲಿಲ್ಲ. ಇದ್ದದ್ದು ಒಂದೇ, ಅದು ಆತ್ಮವಿಶ್ವಾಸ ಮತ್ತು ಕಷ್ಟದಲ್ಲಿರೋ ಜನರನ್ನ ಕೈ ಹಿಡಿಯಬೇಕೆಂಬ ತುಡಿತ ಮಾತ್ರ. ಅದರಲ್ಲೂ ಅವರಿಗಿದ್ದ ಮಾತುಗಾರಿಕೆ ಅವರನ್ನ ಜನ ಇಷ್ಟಪಡುವಂತೆ ಮಾಡಿಬಿಡ್ತು. ಪಳಗಿದ ರಾಜಕಾರಣಿಗಳಿಂದ ನರಳಿದ್ದ ಮತದಾರರು ನೋಡುತ್ತಲೇ ಪ್ರದೀಪ್ ಈಶ್ವರ್ ಎಂಬ ಸಾಮಾನ್ಯ ಯುವಕನ ಪರವಾಗಿ ಜೈ ಅಂದು ಬಿಟ್ರು. ನಮ್ಮ ಊರಿಗೆ ನಮ್ಮ ಶಾಸಕ ಅನ್ನೋ ಅಭಿಯಾನ ಮಾಡಿ ಜನರ ಮನಸ್ಸು ಗೆದ್ರು. ಬಡವರ ಮನೆಗಳ ಮುಂದೆ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ತಂದು ನಿಲ್ಲಿಸಿ ಕಷ್ಟದ ಪರಿಚಯ ಮಾಡಿಸಿದ್ರು. ಅದರ ಫಲವೇ ಪ್ರದೀಪ್ ಈಶ್ವರ್ MLA ಅನಿಸಿಕೊಂಡ್ರು. ಪ್ರದೀಪ್ ಈಶ್ವರ್ ತನ್ನ ತಾಯಿಯನ್ನ ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಪ್ರೀತಿ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟುಕೊಂಡ್ರು. ಯಾರಾದ್ರೂ ಪಕ್ಷವನ್ನ ಟೀಕಿಸಿದ್ರೆ ತಮ್ಮ ಕ್ಷೇತ್ರವಿರ್ಲೇ ಬೇರೆ ಕ್ಷೇತ್ರವೇ ಆಗಲೇ ಧ್ವನಿ ಎತ್ತುತ್ತಿದ್ರು. ಪ್ರದೀಪ್ ಈಶ್ವರ್ ನೇರ ನುಡಿ ಯಾವ ರೇಂಜ್ಗೆ ಹೋಗಿದೆ ಅಂದ್ರೆ ಕರ್ನಾಟಕ ಜನರ ಫೇವರೇಟ್ ರಾಜಕಾರಣಿಯೇ ಆಗ್ಬಿಟ್ಟಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಶಾಸಕರಾಗಿರೋ ಪ್ರದೀಪ್ ಈಶ್ವರ್ ಕರ್ನಾಟಕದ ಪಾಲಿಗೆ ಡೇರ್ ಡೆವಿಲ್ ರಾಜಕಾರಣಿ. ಬಿಜೆಪಿಯವರ ಪಾಲಿಗಂತೂ ಪ್ರದೀಪ್ ಈಶ್ವರ್ ಹೇಗೆ ಯಾವಾಗ ಎಲ್ಲಿ ಟಾಂಗ್ ಕೊಡ್ತಾರೋ ಅಂತ ಚಿಂತಿಸುವಂತೆ ಮಾಡ್ಬಿಟ್ಟಿದ್ದಾರೆ.
ಒಬ್ಬ ಅಹಿಂದ ಹುಡುಗ, ಅನೇಕ ಅವಮಾನಗಳನ್ನ ಸಹಿಸಿಕೊಂಡು ಬೆಳೆದ ಯುವಕ. ಪ್ರದೀಪ್ ಈಶ್ವರ್ ಮಂತ್ರಿ ಆಗ್ಬೇಕು, ಅವರಿಗೆ ಕಾಂಗ್ರೆಸ್ ಪಕ್ಷ ಹೆಚ್ಚು ಹೆಚ್ಚು ಅವಕಾಶ ಕೊಡಬೇಕು ಅನ್ನೋದು ಚಿಕ್ಕಬಳ್ಳಾಪುರ ಜನರ ಮಿಡಿತ, ತುಡಿತ. ಆದ್ರೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಸದ್ಯ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ನಲ್ಲಿ ಬಿರುಕು ಮೂಡಿದೆ. ಎಂಸಿ ಸುಧಾಕರ್ ಮತ್ತು ಪ್ರದೀಪ್ ಈಶ್ವರ್ ಮೌನವಾಗಿಯೇ ಮುನಿಸಿಕೊಂಡಿದ್ದಾರೆ. ಒಂದು ಕಾಲಕ್ಕೆ ಗುರು ಶಿಷ್ಯರಂತಿದ್ದವರು ಇದೀಗ ಇಬ್ಬಾಗವಾದಂತಿದ್ದಾರೆ. ಇದಕ್ಕೊಂದು ಉದಾಹರಣೆ ಅಂದ್ರೆ, ತೀರಾ ಇತ್ತೀಚೆಗೆ ಎಂಸಿ ಸುಧಾಕರ್ ಜನ್ಮದಿನವಿತ್ತು. ವಿಶ್ ಮಾಡೋ ಫ್ಲೆಕ್ಸ್ ಗಳಲ್ಲಿ ಪ್ರದೀಪ್ ಈಶ್ವರ್ ಫೋಟೋ ಇರ್ಲಿಲ್ಲ ಅನ್ನೋ ಚರ್ಚೆ ಆಗಿತ್ತು. ಅಷ್ಟೇ ಅಲ್ಲ, ಮೊನ್ನೆ ನಡೆದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನ ಕನ್ನಡ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗಿತ್ತು. ಆ ಕಾರ್ಯಕ್ರಮದ ಫ್ಲೆಕ್ಸ್ ನಲ್ಲಿಯೂ ಪ್ರದೀಪ್ ಈಶ್ವರ್ ಫೋಟೋ ಮಿಸ್ಸಿಂಗ್. ಎಂಸಿ ಸುಧಾಕರ್ ಇರೋ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಕಾಣಿಸ್ತಿಲ್ಲ, ಯಾಕೆ ಅನ್ನೋ ಚರ್ಚೆಗಳು ಶುರುವಾಗಿವೆ. ಅಲ್ಲಿಗೆ ನೋ ಡೌಟ್ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಕಿರೋದು ಕನ್ಫರ್ಮ್. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಎಂಸಿ ಸುಧಾಕರ್ ಬಣ, ಪ್ರದೀಪ್ ಈಶ್ವರ್ ಬಣಗಳು ಸೃಷ್ಟಿಯಾಗಿವೆ. ಶಿಡ್ಲಘಟ್ಟದಲ್ಲಿ ಪುಟ್ಟಂಜಿನಪ್ಪ ಹಾಗೂ ರಾಜೀವ್ ಗೌಡರ ನಡುವೆ ಶೀತಲ ಸಮರ ಶುರುವಾಗಿದೆ. ಇಲ್ಲಿ ಒಳ್ಳೆ ಕೆಲಸ ಮಾಡಿ ಜನರ ಪರ ಅಂತ ಕರೆಸಿಕೊಂಡಿದ್ದ ರಾಜೀವ್ ಗೌಡರನ್ನ ಅವಮಾನ ಮಾಡೋಕೆ ಅಂತಲೇ ಒಂದು ಬಣ ಕೆಲಸ ಮಾಡ್ತಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರನ್ನ ತುಳಿಯೋದಕ್ಕೆ ಹಲವು ಬಣಗಳು ಸೃಷ್ಟಿಯಾಗಿವೆ ಅಂತ ಮಾತಾಡ್ಕೊಳ್ತಿದ್ದಾರೆ ಜನ. ಪ್ರದೀಪ್ ಈಶ್ವರ್ ಪಕ್ಷ ಅಂತ ಬಂದ್ರೆ ನುಗ್ಗುವ ವ್ಯಕ್ತಿತ್ವದ ರಾಜಕಾರಣಿ. ಅದಕ್ಕೆ ತಾಜಾ ಉದಾಹರಣೆ ದಾವಣಗೆರೆ ಬೈ ಎಲೆಕ್ಷನ್. ತಾಕತ್ತಿದ್ರೆ ದಾವಣಗೆರೆಗೆ ಬಾ ಅಂತ ಬಿಜೆಪಿ ಅವರು ಪ್ರದೀಪ್ ಈಶ್ವರ್ಗೆ ಚಾಲೆಂಜ್ ಮಾಡಿದ್ರು. ಅದರಂತೆ ದಾವಣಗೆರೆ ಬಿಜೆಪಿ ಕಚೇರಿ ಮುಂದೆಯೇ ಹೋಗಿ ಭುಜ ತಟ್ಟಿ ಬಂದವರು ಪ್ರದೀಪ್ ಈಶ್ವರ್. ಪಕ್ಷಕ್ಕೆ ಕುತ್ತು ಬರುತ್ತೆ ಅಂದ್ರೆ ಪ್ರಾಣ ಕೊಡೋಕು ಯೋಚಿಸೋದಿಲ್ಲ ಅಂತ ಪ್ರದೀಪ್ ಪದೇ ಪದೇ ಹೇಳುತ್ತಲೇ ಇರ್ತಾರೆ. ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡ್ತಿರುವ ಪ್ರದೀಪ್ ಬಿಹಾರ, ತಮಿಳುನಾಡು, ಕೇರಳ ಚುನಾವಣೆಗೂ ಕೆಲಸ ಮಾಡ್ತಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡ್ತಿರುವ ಪ್ರದೀಪ್ ಈಶ್ವರ್ಗೆ ಮಂತ್ರಿ ಪದವಿ ಸಿಗುತ್ತಾ ಅಂತ ಜನ ಮಾತಾಡಿಕೊಳ್ತಿದ್ದಾರೆ. ಇನ್ನು ಎಚ್.ಎನ್. ವ್ಯಾಲಿ ವಾಟರ್ ಪ್ರಾಜೆಕ್ಟ್ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ. ಎಂಸಿ ಸುಧಾಕರ್ ಪರವಾಗಿ ಒಂದಷ್ಟು ಜನ ಧ್ವನಿ ಎತ್ತುತ್ತಿದ್ರೆ, ಮತ್ತೊಂದಷ್ಟು ಮಂದಿ ಪ್ರದೀಪ್ ಈಶ್ವರ್ ಪರ ಬ್ಯಾಟ್ ಬೀಸ್ತಿದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಎಂಬಂತೆ ಪ್ರದೀಪ್ ಈಶ್ವರ್ ಏನೇ ಒಳ್ಳೇದು ಮಾಡಿದ್ರು ಅದಕ್ಕೆ ಕೊಂಕು ಆಡುವವರು ಹುಟ್ಟಿಕೊಳ್ತಿದ್ದಾರೆ. ಇದರ ಹಿಂದೆ ಇವರದೇ ಸಮುದಾಯದ ನಾಯಕರು ಇದ್ದಾರೆ ಅಂತ ಜನ ಆರೋಪಿಸ್ತಿದ್ದಾರೆ. ಇನ್ನು ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಸುಖ ಸುಮ್ಮನೆ ಪ್ರದೀಪ್ ಈಶ್ವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇನ್ನು ಮತ್ತೊಂದು ಪ್ರಮುಖವಾದ ವಿಚಾರ ಏನಪ್ಪಾ ಅಂದ್ರೆ, ಒಂದು ವೇಳೆ ಸಂಪುಟ ಪುನರ್ರಚನೆ ಆದ್ರೆ ಅದರಲ್ಲಿ ಪ್ರದೀಪ್ ಈಶ್ವರ್ಗೆ ಮಂತ್ರಿ ಪೋಸ್ಟ್ ಸಿಕ್ಕರೂ ಅಚ್ಚರಿ ಇಲ್ಲ. ಆದ್ರೆ ಇದಕ್ಕೆ ಸ್ವಪಕ್ಷದವರೇ ಅಡ್ಡಗಾಲು ಇಡ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಒಟ್ನಲ್ಲಿ ಹೇಗೆ ಅಳೆದು ತೂಗಿದ್ರು ಪ್ರದೀಪ್ ಈಶ್ವರ್ ವಿರುದ್ಧ ಎಂಸಿ ಸುಧಾಕರ್ ಪಿತೂರಿ ಮಾಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ. ಗುರು ಶಿಷ್ಯರ ಈ ಕಾಳಗದಲ್ಲಿ ಗೆಲ್ಲೋದು ಯಾರು ಹಿತವರು ಈ ಇಬ್ಬರೊಳಗೆ ಅನ್ನೋ ಪ್ರಶ್ನೆಯನ್ನ ವೀಕ್ಷಕರಿಗೆ ಬಿಡುತ್ತಾ ಇದ್ದದ್ದನ್ನ ಇದ್ದ ಹಾಗೆ ಹೇಳಿದೀವಿ. ಯಾರು ಸರಿ ಯಾರು ತಪ್ಪು ಅನ್ನೋದು ವೀಕ್ಷಕರ ವಿವೇಚನೆಗೆ ಬಿಟ್ಟಿದ್ದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.